ಎಸ್ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ತಾ ಬರೋಣ ಏನಂತಂದರೆ, ಒಂದು ನಿಮ್ಮದು ಕಟ್ ಆಫ್ ವಿಡಿಯೋನ ಮಾಡೋಣ. ಕಟ್ ಆಫ್ ವಿಡಿಯೋ ಅಂತಂದರೆ ಕಟ್ ಆಫ್ ಆಗಿರ್ತದೆ 2024ರಲ್ಲಿ ಎಲ್ಲಿ ಕಮ್ಮಿ ನಿಂತಿತ್ತು, ಆಮೇಲೆ 2025ರಲ್ಲಿ ಯಾವ ಬಿಟ್ಟಿಲ್ಲ, 2026ರಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲಿ ಕಮ್ಮಿ ನಿಲ್ತದೆ, ನೀವು ಎಲ್ಲಿ ಹಾಕಿದ್ರೆ ಸೇಫು, ಎಲ್ಲವನ್ನು ಮಾತಾಡೋಣ. ನೋಡಿ ದೋಸ್ತ, ಕಂದಾಯ ಇಲಾಖೆಯಲ್ಲಿ 2026 572 ಗ್ರಾಮ ಆಡಳಿತ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದು ಬಿಗ್ ಅಪ್ಡೇಟ್. 2026ರಲ್ಲಿ ಇದೊಂದು ಬಿಗ್ ಅಪ್ಡೇಟ್. ಆಲ್ರೆಡಿ ರೋಸ್ಟರ್ನ ನೇಮಕ ಮಾಡಿಕೊಂಡು ಮೀಸಲಾತಿಯನ್ನು ಅನುಗುಣವಾಗಿ ನಿಮ್ಗೆ ಹಂಚಿದ್ದಾರೆ. ಹಂಚಲಿ, ನೋ ಪ್ರಾಬ್ಲಮ್. ಈಗ ನಮ್ಮದೊಂದು ಕಡೆಯ ಪ್ರಶ್ನೆ ಏನಂತಂದರೆ, ಯಾವಾಗ ಇದನ್ನ ಎಕ್ಸಾಮ್ ಮಾಡ್ತಾರೆ ಅಂತಂದು ನಿಮಗೆಲ್ಲ ಆಲ್ರೆಡಿ ಕೊಟ್ಬಿಡ್ತಾರೆ ನೋಟಿಫಿಕೇಷನಲ್ಲಿ. ಮತ್ತು ನೋಟಿಫಿಕೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಇದೇ ತಿಂಗಳು 7ನೇ ತಿಂಗಳು 30ನೇ ತಾರೀಕು ಎಂಡ್ ಆಗ್ತವೆ ಅಪ್ಲಿಕೇಶನ್. ಹಾಗಿದ್ರೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪಟ ಅಪ್ಲಿಕೇಶನ್ ಆಗಬೇಕು. ಯಾಕಂದರೆ ಮತ್ತೆ ಸರ್ವರ್ ಇಶ್ಯೂ ಅದು ಇದು ಎಲ್ಲ ಪ್ರಾಬ್ಲಮ್ ಆಗ್ತವೆ. ಎಸ್ ಗೈಸ್, ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ನೋಡ್ಕೋರಿ. ಸಿಂಪಲ್ಲಾಗಿ ಯಾರೂ ಕೇಳಕ್ಕೆ ಹೋಗ್ಬಿಟ್ರೆ ಯಾರೂ ಬಿಡೋಕ್ಕೆ ಹೋಗ್ಬಿಡ್ರಿ. ಹಳೇದೊಂದು ಕಟ್ ಆಫ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಹಳೇದೊಂದು ಕಟ್ ಆಫ್ ಲಿಸ್ಟನ್ನು ಅನೌನ್ಸ್ ಮಾಡ್ಕೊಳ್ಳಿ. ಲಿಸ್ಟ್ನ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಎಲ್ಲಿ ಅಪ್ಲಿಕೇಶನ್ ಆಗಬೇಕು ಅಂತೇಳಿ ತಿಳ್ಕೊಬೋದು. ಆ ಹಳೆ ಕಟ್ ಆಫ್ ಲಿಸ್ಟ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನು ತಿಳಿಸಿ. ಹಳೇದು ಕಟ್ ಆಫ್ ಲಿಸ್ಟನ್ನು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ನೋಡ್ಕೋಬೋದು ನೀವೆಲ್ಲ. ಬೆಂಗಳೂರು ನಗರದಲ್ಲಿ ಎಷ್ಟಿದ್ದಾವೆ, ಓಕೆ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ 29, ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರದಲ್ಲಿ ಟೋಟಲ 29, ಚಿತ್ರದುರ್ಗ 15, ಕೋಲಾರ 22, ಆಮೇಲೆ ತುಮಕೂರು 50, ಬೆಂಗಳೂರು ದಕ್ಷಿಣ 30, ಚಿಕ್ಕಬಳ್ಳಾಪುರ 21, ಶಿವಮೊಗ್ಗ 18, ಮೈಸೂರು 45, ಚಾಮರಾಜನಗರ 31, ಮಂಡ್ಯ 50, ಹಾಸನ 35, ಚಿಕ್ಕಮಗಳೂರು 10, ಉಡುಪಿಯಲ್ಲಿ 10, ದಕ್ಷಿಣ ಕನ್ನಡದಲ್ಲಿ 20, ಬೆಳಗಾವಿಯಲ್ಲಿ 48, ಬಾಗಲಕೋಟೆಯಲ್ಲಿ 16, ಗದಗ್ನಲ್ಲಿ 14, ಹಾವೇರಿಯಲ್ಲಿ 15, ರಾಯಚೂರಿನಲ್ಲಿ 2, ನೆಕ್ಸ್ಟ್ ಬೀದರ್ ಕಲ್ಯಾಣ ಕರ್ನಾಟಕ ಇಲ್ಲಿ 4 ಬರ್ತವೆ. ಎಸ್, ಇವೆಲ್ಲ ನೋಡ್ಕೊಂಡ್ರಲ್ಲ ನೀವು, ಕಲ್ಯಾಣ ಕರ್ನಾಟಕ ಸಮೇತ ನೋಡ್ಕೊಂಡ್ರಿ. ಈ PDF ಏನಾದ್ರು ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿಬಿಟ್ಟು ನೋಡ್ಕೊಂಡ್ಮೇಲೆ ಇದನ್ನ ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನಿಮ್ಮದು ಕ್ಯಾಟಗರಿ ಇರ್ತಾ ನೋಡಿ ಗೈಸ್, ಕ್ಯಾಟಗರಿನ ಅನಾಲಿಸಿಸ್ ಮಾಡ್ಕೊಳ್ಳಿ. ನೋಡಿ, ಪ್ರವರ್ಗ 2EB ಇದ್ದರೆ ನಿಮಗೆ ಮಹಿಳಾ ಬರ್ತದ, ಅಥವಾ ನಿಮ್ಮದು ಗ್ರಾಮೀಣ ಮಾಧ್ಯಮಕ್ಕೆ ಎಷ್ಟಿದ್ದಾವೆ, ಅಂಗವಿಕಲ ಇದೇನಾ, ಮಾಜಿ ಸೈನಿಕರು ಇದ್ದೀರಾ, ಕನ್ನಡ ಮಾಧ್ಯಮಕ್ಕೆ ಎಷ್ಟಿದ್ದಾವೆ, ಇವೆಲ್ಲ ಅನಾಲಿಸಿಸ್ ಮಾಡ್ಕೋಬೇಕು. ಓಕೆ, ಎಲ್ಲ ಅನಾಲಿಸಿಸ್ ಮಾಡ್ಕೊಂಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಹಾಕಬೇಕು, ಎಲ್ಲ ಅನಾಲಿಸಿಸ್ ಮಾಡಿಕೊಂಡು. ಇದಕ್ಕಾಗಿ ಒಂದು ಗಂಟೆ 2 ಗಂಟೆ ತೊಗೊಳ್ಳಿ, ಬಟ್ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಎಲ್ಲಿ ಹಾಕಬೇಕು ಅಂತಂದರೆ ನಿಮ್ಮದು ಎಲ್ಲಿ ಜಾಸ್ತಿ ಇರ್ತಾವೆ ನೋಡಿ ಗೈಸ್, ಇಲ್ಲಿ ಕನ್ನಡ ಮಾಧ್ಯಮನೂ ಇರಬೇಕು, ಗ್ರಾಮೀಣ ಮಾಧ್ಯಮನೂ ಇರಬೇಕು, ನಿಮ್ಮದು ಕ್ಯಾಟಗರಿನೂ ಇರಬೇಕು. ಅಲ್ಲಿ ಜಾಸ್ತಿ ಪೋಸ್ಟ್ ಇರ್ತಾವಲ್ಲ ಅಲ್ಲೇ ಹಾಕ್ರಿ. ಇಲ್ಲಿ ಜಾಸ್ತಿ ನೋಡೋಕೆ ಹೋಗ್ಬಿಡ್ರಿ, ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ಜಾಸ್ತಿ ಇದಾವಲ್ಲ ಅವು ನೋಡ್ತಾ ಹೋಗ್ರಿ. ಇದೊಂದು ನಿಮಗೂ ಸ್ಮಾಲ್ ಅಡ್ವೈಸ್ ಆಗಿತ್ತು ಗೈಸ್. ಓಕೆ, ಇನ್ನು ನೆಕ್ಸ್ಟ್ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ನಾನೇ ನೆಕ್ಸ್ಟ್ ವಿಡಿಯೋನ ತೊಗೊಂಬರ್ತೀನಿ. ಮತ್ತು ಹಳೆ 2024ರ ಲಿಸ್ಟನ್ನು ಕೂಡ ತೊಗೊಂಬರ್ತೀನಿ, ಎಲ್ಲಿ ಕಮ್ಮಿ ನಿಂತಿತ್ತು ಅಂತೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಆ ವಿಡಿಯೋ ಬಂದಾಗ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.